ಅಂತೀವೋ ಅದ್ರ ಮೇಲೆ ಕೂತ್ಕೊಂಡು ನಾವು ಮನಸ್ಸಲ್ಲಿ ಏನಾದರೂ ಅನ್ಕೊಂಡು ಕೂತ್ಕೊಂಡ್ರೆ ಆಗಂಗಿದ್ರೆ ತಿರುಗಿಸುತ್ತೆ. ಓ ಹೌದಾ? ಅಕ್ಮಲ್ ಅವರೇ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈಗಾಗಲೇ ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದ ನೀವು ಮುಂಚೆ ಈ ತರ ಪ್ರಯತ್ನಗಳು ಮಾಡಿದಿರಿ, ತಿರುಗಿದೆ, ಆ ಕೆಲಸಗಳು ಆಗಿದೆ. ಎಲ್ಲಿಯವರು ಯಜಮಾನ್ರೆ ನೀವು? ನಮ್ದು ಬೊಮ್ಮನಹಳ್ಳಿ ಅಂತ ಆಂಧ್ರ. ಹೌದಾ, ಅಲ್ಲಿಂದ ಬರ್ತಾ ಇದ್ದೀರಾ? ಎಲ್ಲ ಆಗಿದೆ, ಬಹಳ ಒಳ್ಳೇದಾಗಿದೆ ತಾಯಿಯಿಂದ. ಸರಿ ಅಮ್ಮ. ತುಂಬಾ ಶಕ್ತಿ ದೇವತೆ ಸರ್ ಇದು. ಹೌದಾ? ನಾವೇನು ಅನ್ಕೊಂಡ್ರು ಒಟ್ಟಿನಲ್ಲಿ ಶುದ್ಧ ಮನಸ್ಸಿನಿಂದ ನಾವು ಅನ್ಕೊಂಡ್ರೆ ಅದು 100% ಇದೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸೂಪರ್ ಆಗಿದ್ದೀನಿ. ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿ ಸುತ್ತಾಡ್ತಾ ಇದ್ದೀನಿ. ಹಾಗೆ ಸುತ್ತಾಡಬೇಕಾದ್ರೆ ಒಂದು ಶಕ್ತಿಯುತ ದೇವತೆ ಬಗ್ಗೆ ಕೇಳ್ಪಟ್ಟೆ, ಒಂದು ದೇವಸ್ಥಾನದ ಬಗ್ಗೆ. ಆ ದೇವಿ ಬಗ್ಗೆ, ಅದರ ಮಹಾತ್ಮೆ ಬಗ್ಗೆ ಪ್ರತಿಯೊಂದು ತಿಳಿಸೋದಕ್ಕೆ ಮುಂಚೆ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ನಾನೀಗ ಬಂದಿರೋದು ಉಡುಸ್ಲಮ್ಮನ ದರ್ಶನಕ್ಕೆ, ಉಡುಸ್ಲಮ್ಮ ದೇವಿ ಬಳಿ. ಉಡುಸ್ಲಮ್ಮ ದೇವಿಗೆ ಗುಡಿ ಇಲ್ಲ, ಏನಕ್ಕೆ ಅಂತ ಅದನ್ನು ಹೇಳ್ತೀನಿ. ಹಾಗೆ ಈ ಜಾಗ ಇರೋದು ನೋಟ್ ಮಾಡ್ಕೊಳ್ಳಿ, ಖಂಡಿತ ಬನ್ನಿ. ಈ ಕಡೆ ಬಂದಾಗ ತಾಯಿ ಅಂತೂ ತುಂಬ ಒಳ್ಳೇದು ಮಾಡೇ ಮಾಡ್ತಾಳೆ ಅನ್ನೋ ನಂಬಿಕೆ ನಮಗಂತೂ ಇದೆ. ತುಂಬ ಜನ ಹೇಳ್ತಾ ಇದ್ದಾರೆ, ತುಂಬ ಜನ ಕೇಳಿದ್ದೀನಿ ನಾನು ಆಲ್ರೆಡಿ. ತಾಯಿನ ದರ್ಶನ ಮಾಡಬೇಕಾದ್ರೆ ನೀವು ಏನಿದೆ, ಚಿತ್ರದುರ್ಗ ಹೈವೇ ಏನಿದೆ, ಸಿರಾಯಿಂದ 10 ಕಿಲೋಮೀಟ್ರ್ ದೂರಕ್ಕೆ ಬಂದರೆ ದ್ವಾರಾಳು ಅಂತ ಹೇಳಿ ಒಂದು ಗ್ರಾಮ ಸಿಗತ್ತೆ. ಸರ್ವಿಸ್ ರೋಡಿಗೆ ಬರಬೇಕಾಗತ್ತೆ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಈ ಕಡೆ ಬಂದಾಗ ತಾಯಿ ದರ್ಶನ ಮಾಡ್ಕೊಂಡು ಹೋಗಿ. ಹಾಗೆ ಈ ತಾಯಿ ಬಗ್ಗೆ ತಿಳ್ಕೊಳ್ಳೋದು ಭಾಳಷ್ಟಿದೆ, ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ತಾಯಿಗೆ ಗುಡಿ ಕಟ್ಟಬೇಕು ಅಂತ ಹೇಳಿ ತುಂಬ ವರ್ಷಗಳ ಹಿಂದೆ ಪ್ರಯತ್ನ ಪಟ್ಟರಂತೆ. ಆದರೆ ಗುಡಿ ಬೆಳಗ್ಗೆ ಅಷ್ಟೊತ್ತಿಗೆ ಬಿದ್ದೋಯ್ತಂತೆ. ಹಾಗಾಗಿ ತಾಯಿ ಬಂದು ಹೇಳಿದ್ದು, ನನಗೆ ಗುಡಿ ಬೇಡ, ನಾನು ಹೀಗೆ ಇರ್ತೀನಿ ಅಂತ ಹೇಳಿ. ಸೊ ಅದಕ್ಕೆ ಉಡುಸ್ಲಮ್ಮನಿಗೆ ಇಲ್ಲಿ ಗುಡಿ ಇಲ್ಲ. ಬಹಳ ಶಕ್ತಿಯುತವಾದ ದೇವರು. ಇಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನ ಹೇಳಿದ್ರು ನನಗೆ. ಹಾಗೆ ಮಂಗಳವಾರ ಶುಕ್ರವಾರ ತುಂಬ ಜನ ಇರ್ತಾರಂತೆ. ಹಾಗೆ ಇವತ್ತು ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ನಾನು ವಾರ ಅಲ್ಲದೇ ಇರೋ ದಿನ ಬಂದಿರೋದ್ರಿಂದ ಜನ ಇಲ್ಲಿ ಕಮ್ಮಿ ಕಾಣಿಸ್ತಾ ಇರೋದು. ಮತ್ತು ಇಲ್ಲಿ ಕುರಿ ಕೋಳಿ ಹರಕೆಯನ್ನು ತೀರಿಸ್ತಾರಂತೆ. ಏನಾದರೂ ಹರಕೆ ತೀರಿದ್ರೆ ಬಂದು ಕುರಿ ಕೋಳಿ ಬಲಿಯನ್ನು ಕೊಟ್ಟು ಇಲ್ಲಿ ಸುತ್ತಮುತ್ತ ಅಡುಗೆನ ಮಾಡಿ ಊಟ ಮಾಡ್ತಾರೆ. ಕೆಲವು ಜನ ಮನೆಗೆ ಎತ್ಕೊಂಡು ಹೋಗಿ ಅಡುಗೆನ ಮಾಡಿಕೊಂಡು ತಿನ್ನೋವಂಥದ್ದು ವಾಡಿಕೆ. ಇನ್ನೊಂದು ವಿಶೇಷತೆ ಇದೆ, ಕುರಿ ಕೋಳಿ ಜೊತೆಗೆ ತಾಯಿಗೆ ಮೊಸರನ್ನದ ತಂಪನ್ನು ಹರಕೆ ತೀರಿದ ಮೇಲೆ ಕೊಡೋದು ಉಂಟು. ಮತ್ತು ಇಲ್ಲಿ ಹರಕೆ ತೀರಿದ ಮೇಲೆ ಹಸಿರು ಬಟ್ಟೆನಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಇಲ್ಲಿ ತಂದು ಕಟ್ಟಿ ಹರಕೆ ತೀರಿಸೋದು ಉಂಟು. ಭಾಳ ಶಕ್ತಿಯುತವಾದ ದೇವರು. ಇನ್ನೊಂದು ವಿಚಾರ ಏನು ಹೇಳಬೇಕಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಈ ಥರ ಕಲ್ಲುಗಳನ್ನ ಹಾಕಿದ್ದಾರೆ. ಸುತ್ತಮುತ್ತ ಒಂದು 8-10 ಕಲ್ಲುಗಳಿದೆ. ಆ ಕಲ್ಲುಗಳ ಮೇಲೆ ಕೂತ್ಕೊಂಡು ಹರಕೆ ಮಾಡಿಕೊಂಡ್ರೆ ಆ ಹರಕೆ ಏನಾದರೂ ತೀರತ್ತೆ ಅಂತ ಆದರೆ ಆ ಕಲ್ಲು ತಿರುಗತ್ತಂತೆ ನಿಮ್ಮನ್ನ ಕೂರಿಸ್ಕೊಂಡು. ಆ ಥರ ಎಲ್ಲಿಯವರು ಯಜಮಾನ್ರೆ ನೀವು? ನಾವು ಗೌಡ್ಗೆರೆ ಹೋಗಿ ಬೇವನಹಳ್ಳಿಯವರಾ? ನಿಮ್ಮ ಹೆಸರು? ಕಾಂತರಾಜು. ನೀವು ಇಲ್ಲಿ ಉಡುಸ್ಲಮ್ಮನ ದೇವಸ್ಥಾನ ತನಕ ಬಂದಿದ್ದೀರಿ. ಈ ಕಡೆ ಎಲ್ಲ ಓಡಾಡ್ದಾಗೆಲ್ಲ ಬರ್ತಾನೆ ಇರ್ತೀರಿ ಉಡುಸ್ಲಮ್ಮನಿಗೆ, ಕೈ ಮುಕ್ಕೊಂಡು ಹೋಗ್ತೀರಿ. ಅಷ್ಟೊಂದು ನಂಬಿಕೆ, ಅಷ್ಟೊಂದು ಶಕ್ತಿ ತಾಯಿದು. ಆಯ್ತು. ಇವರು ಎಲ್ಲಿಯವರು ನೀವು? ಸಿರಾದವರಾ? ತಾಯಿ ಹತ್ರ ಬರ್ತಾ ಇರ್ತೀರಿ, ಯಾವಾಗಲೂ ಬರ್ತಾ ಇರ್ತೀರಿ.
ಹಾಂ ಇಲ್ಲಿ ಬಂದ್ರೆ ಎನಿ ಟೈಮ್ ಬರ್ತಾ ಇರ್ತೀವಿ. ಎನಿ ಟೈಮ್ ಬರ್ತಾ ಇರ್ತೀರಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ವರ್ಷದಿಂದ ಬರ್ತೀವಿ. ಹಾಂ, ವರ್ಷದಿಂದ. ತಾಯಿ ಕಡೆಯಿಂದ ಏನಾದರೂ ಒಳ್ಳೇದಾಗಿದೆಯಾ ನಿಮಗೆಲ್ಲ? ಎಲ್ಲ ಒಳ್ಳೇದಾಗಿದೆ. ಹೌದಾ? ಕಾರ್ಯ ಮಾಡಬೇಕು ನಾವು ಅಂದ್ಕೊಂಡಿದೀವಿ, ಎಲ್ಲ ಅರ್ಕೆಗಳು ಮಾಡೋಗ್ತೀವಿ, ಎಲ್ಲ ಬರ್ತಾ ಇರ್ತೀರಿ ಒಟ್ಟಿನಲ್ಲಿ? ಎಲ್ಲ ಎನಿ ಟೈಮ್ ಬರ್ತಿರ್ತೀವಿ ನಾವು. ಉಡಿಸ್ಲಮ್ಮನ ಹತ್ರ ಬರ್ತಾ ಇರ್ತೀರಿ? ಅಮ್ಮನ ಕಾರ್ಯ ಎಲ್ಲ ಮಾಡೋಗ್ತೀವಿ. ಅನಿವಾರ್ಯ ಎಲ್ಲ ಫುಲ್ ಆಸೆ ಮಾಡುತ್ತೆ ಅಮ್ಮ, ಏನೇ ಅನ್ಕೊಂಡು ಬಗೆಹರಿಸ್ತೀವಿ. ಎಲ್ಲ ಆಗಿದೆ, ಭಾಳ ಒಳ್ಳೇದಾಗಿದೆ ತಾಯಿಯಿಂದ. ಮುಂದಿನ ನಮ್ದಾರೇನಿಲ್ಲ, ಅಮ್ಮ ಕೈ ಬಿಟ್ಟಿಲ್ಲ. ಹಾಂ, ಸರಿ ಅಮ್ಮ, ಸರಿ ಇವ್ರೆ, ಒಳ್ಳೇದಾಗಲಿ. ಎಲ್ಲಿಯವರು ಇವ್ರೆ? ಸರ್ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕು. ಹೌದಾ? ತಮ್ಮ ಹೆಸರು? ಶಿವು ಅಂತ. ಶಿವು ಅಂತ. ಇವಾಗ ನಾನು ನೋಡಿದೆ ನೀವು ಪ್ಯಾಸೆಂಜರ್ ಗಾಡಿ ಡ್ರೈವಿಂಗ್ ಮಾಡ್ತೀರಾ ನೀವು? ಹೌದು, ಶಿರಾ ಹಿರಿಯೂರು ಅಡ್ಡಾಡ್ತೀನಿ. ಸುಮಾರು 1.5 ವರ್ಷದಿಂದ ಬರ್ತಾ ಇದ್ದೀರಾ ಉಡಿಸ್ಲಮ್ಮನ ಹತ್ರ? ಈ ತಾಯಿ ಮಹಿಮೆ ಭಾಳ ಇದೆ ಸರ್, ತುಂಬಾ ಒಳ್ಳೇದಾಗಿದೆ. ನನಗೂ ತುಂಬಾ ಒಳ್ಳೇದಾಗಿದೆ. ಬಂದ ತಕ್ಷಣ ಎಲ್ಲ ಕಾಣಿಕೆ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತೀವಿ. ನಾವೇನ್ ಅನ್ಕೊಂತೀವೋ ಈ ಕಲ್ಲಲ್ಲಿ ಕುತ್ಕೊಂಡು ಸುತ್ತ ತಿರುಗಿದ್ರೆ. ಯಾವ ಕಲ್ಲಲ್ಲಿ ಕುತ್ಕೊಂಡು? ಕಲ್ಲು. ಓ, ಈ ಕಲ್ಲುಗಳು ಇದೆಯಲ್ಲ ಅದ? ನಾವೇನ್ ಅನ್ಕೊಂತೀವೋ ಅದ್ರ ಮೇಲೆ ಕೂತ್ಕೊಂಡು ನಾವು ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಕುತ್ಕೊಂಡ್ರೆ ಆಗಂಗಿದ್ರೆ ತಿರುಗಿಸುತ್ತೆ. ಓ ಹೌದಾ? ನೀವು ಒಂದ್ಸರಿ ಟ್ರೈ ಮಾಡಿ. ನೀವು ಏನಾದ್ರು ಅರ್ಕೆ ಇದ್ರೆ ನೀವ್ ಹೇಳ್ತಾ ಇದ್ರೆ ನನಗೆ ಮೈಯೆಲ್ಲ ಜುಮ್ ಅಂತ ಇದೆಯಲ್ರಿ. ಒಂದ್ಸರಿ ಪ್ರಯತ್ನ ಮಾಡಿ. ಕಲ್ ತಿರುಗತ್ತಾ? ಕಲ್ ತಿರುಗುತ್ತೆ. ಅದು ಬಹಳ ಆಗಂಗಿದ್ರೆ ತಿರುಗತ್ತೆ, ಆಗಲ್ಲ ಅಂದ್ರೆ ತಿರುಗಲ್ಲ. ನೀವು ಅದು ಆದ್ಮೇಲೆ ಬಂದು ಅರ್ಕೆ ತಿರ್ಸಿ ಹೋಗ್ಬೋದು. ಏನ್ ಅರ್ಕೆ ಮಾಡ್ಕೊಂತಾರೆ? ಏನಾದ್ರು ಕುರಿ ಕೋಳಿ ಕಡಿಯೋದು, ಈ ತರ ದೇವರಿಗೆ ಮೊಸರನ್ನ ದಾನ ಮಾಡಿ ಇದು ಮಾಡೋದು. ತುಂಬಾ ಅರ್ಕೆ, ಬಹಳ ಮಹಿಮೆ ಇದೆ ಸರ್. ಆಗ್ಲಿ, ಧನ್ಯವಾದಗಳು. ಅಕ್ಮಲ್ ಅವರೇ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈಗಾಗಲೇ ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದ ಬರ್ತಾ ಇದ್ದೀರಿ. ತಾಯಿಯಿಂದ ಒಳ್ಳೇದಾಗಿದೆ. ಚೆನ್ನಾಗಿ ನೀವು ಮುಸಲ್ಮಾನ್ ಆಗಿದ್ರು ತಾಯಿ ಹತ್ರ ಬರ್ತಾ ಇದ್ದೀರಿ. ಎಲ್ಲ ಒಂದೇ, ಮುಸಲ್ಮಾನರು ಅಲ್ಲಲ್ಲ, ತುಂಬಾ ಜನ ನಂಬಲ್ಲ ಅದನ್ನ. ತಾಯಿಯಿಂದ ನಿಮ್ಗೆ ಒಳ್ಳೇದಾಗಿದೆ. ಎಷ್ಟು ದಿವಸಕ್ಕೊಂದ್ಸರಿ ಬರ್ತೀರಿ ಇಲ್ಲಿ? ವಾರಕ್ಕೊಂದ್ಸಲಿ, 15 ದಿವಸಕ್ಕೊಂದ್ಸಲಿ ಬರ್ತಾರೆ. ಚೆನ್ನಾಗಿದ್ದೀರಿ, ತಾಯಿ ಅರ್ಕೆಯಿಂದ ಚೆನ್ನಾಗಿದ್ದೀರಿ, ಬರ್ತಾ ಇರ್ತೀರಿ. ನೀವು ಯಾವಾಗನ ಬಲಿ ಎಲ್ಲ ಕೊಟ್ಟಿದ್ದೀರಾ ಏನಾದ್ರು? ಇಲ್ಲ ಸರ್, ಕೋಳಿ ಕೊಟ್ಟಿದ್ದೀವಿ. ಕೋಳಿ ಕೊಟ್ಟಿದ್ದೀರಾ? ತಾಯಿ ಕೋಳಿ ಕೊಟ್ಟಿದ್ದೀರಾ? ಆಗಲಿ ಅಕ್ಮಲ್ ಅವರೇ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ಚೆನ್ನಾಗಿಟ್ಟಿರಲಿ ನಿಮ್ಮ ಮನೆಯವ್ರನ್ನೆಲ್ಲರಿಗೂ. ಓ, ಎಲ್ಲಿ ಬೇಕಾದ್ರೆ ಇಟ್ಕೊಬೋದಾ ಕಲ್ಲು?
ಶಕ್ತಿ ದೇವತೆ ಸರ್ ಇದು. ಹೌದಾ? ನಾವೇನು ಅನ್ಕೊಂಡ್ರು ಒಟ್ಟಿನಲ್ಲಿ ಶುದ್ಧ ಮನಸ್ಸಿನಿಂದ ನಾವು ಅಂದ್ಕೊಂಡ್ರೆ ಅದು 100% ಈಡೇರುತ್ತೆ. ಯಾಕೆಂದ್ರೆ ಅದಕ್ಕೂ ನಮಗೂ ಕೆಲವೊಂದು ನೆರವೇರಿದೆ ಆ ಥರದ್ದು. ಹೌದಾ? ಹಂಗಾಗಿ ಏನು ಅದರಲ್ಲಿ ನಾವು ಅನುಮಾನ ಪಡಂಗಿಲ್ಲ. ಅನ್ಕೊಂಡು ಆಗುತ್ತೆ ಅಂತಂದ್ರೆ ಕನ್ಫರ್ಮ್ ಆಗಿ ಆಗುತ್ತೆ ಇದ್ರಲ್ಲಿ. ಹೌದಾ? ಅದರಲ್ಲಿ ಅನುಭವ ನನಗೊಂದು ತುಂಬಾನೇ ಆಗಿದಾವೆ ಎಕ್ಸ್ಪೀರಿಯನ್ಸ್. ಅದ್ರಲ್ಲಿ 5-6 ಆಗಿದಾವೆ ನನ್ನ ಪಾಪು ವಿಷಯದಲ್ಲೇ ಆಗಿದೆ. ಹೌದಾ? ಅದರಿಂದ ನಾನು ಅಲ್ಲಿ ತುಂಬಾ ನನಗೆ ಅನ್ಸಿದವಾಗ ಅದು ನಾನಷ್ಟು ನಾನು ಬರ್ಬೇಕು ಅನ್ಸ್ಬಿಟ್ಟು ಬಂದ್ಬಿಡ್ತೀನಿ. ನನಗೆ ಈಗ ಅದೆಲ್ಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ತೀವಿ. ಈ ದೇವ್ರು ಹಂಗಲ್ಲ, ಇವತ್ತು ಇಲ್ಲಿಗೆ ಬರ್ಬೇಕು ಅಂತ ಆಮೇಲೆ ಕರ್ಸ್ಕೊಂಡ್ಬಿಡ್ತದೆ. ಇಷ್ಟೇ ಹಿಂಗನ ಇಲ್ಲೇ ಕರ್ಸ್ಕೊಂಡ್ಬಿಡುತ್ತೆ. ನನ್ನ ಅನುಭವ ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಗೋಗಿದೆ ತಾಯಿ ಬಗ್ಗೆ? ಇಲ್ಲ, ಅದ್ರಲ್ಲಿ ಆಂಟಿ ಇವರು ಸಾಕ್ಷಿ. ನನ್ನ ಪಾಪು ಚಿಕ್ಕವನು ಇಲ್ಲಿಗೆ ಬಂದ್ಮೇಲೆ ನನ್ನ ಕೈ ಮುಕ್ಕೊಂಡು ಒಂದು ಕಾರ್ಯ ಮುಗಿಸ್ತಿದ್ದೀನಿ, ಚೆನ್ನಾಗಿ ಆಗ್ತಾನೆ ಅಂತ ಬರ್ತೀನಿ ಅಂತ. ಈಗ ಚೆನ್ನಾಗಿ ಅವ್ನು ಓಡಾಡ್ತಿದ್ದಾನೆ. ಅದರಲ್ಲಿ ಹೌದಾ? ಇವರು ನನಗೆ ಅದು ತುಂಬಾ ನಂಬಿಕೆ ಇದೆ. ಈ ದೇವ್ರೇನೋ ಅನ್ಕೊಂಡ್ರೆ 90% ಮಾಡ್ತಾರೆ. ಭಕ್ತಿನಿಂದ ನಾವು ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಪಾಪು ಚೆನ್ನಾಗಿದೆ ಈಗ? ಚೆನ್ನಾಗಿದ್ದಾನೆ, ನನ್ನ ತರ ಮಾತಾಡೋದು ಎಲ್ಲ ಮಾತಾಡೋದು. ಹೌದಾ? ಆಕ್ಟಿವಾಗಿದ್ದಾನೆ ಈಗೂ ಅಷ್ಟೇ. ಈಗ ಅದನ್ನ ನಾನು ಅನ್ಕೊಂಡು ಕೂತಿದ್ದು ಮನಸ್ಫೂರ್ತಿಗೆ ಏನೇ ಮನಸ್ಸಲ್ಲಿ ಕಲ್ಮಶ ಇಲ್ದಂಗೆ ದೇವ್ರು ಕೇಳ್ಕೊಂಡ್ರೆ ಕನ್ಫರ್ಮ್ ಆಗಿ ಮಾಡ್ತಾರೆ. ಆಗ್ಲಿ, ಒಳ್ಳೇದಾಗ್ಲಿ. ನೀವು ಕೇಳ್ಕೊಂಡಿದ್ದೆಲ್ಲ ತೀರಿಸ್ಲಿ ತಾಯಿ. ಇವಾಗ ನೀವು ಕೂತಿದ್ರಿ ಅಲ್ವಾ, ತಿರುಗುತ್ತಲ್ವಾ? ಮುಂಚೆ ಈ ತರ ಪ್ರಯತ್ನಗಳು ಮಾಡಿದ್ದೆ. ಫಸ್ಟ್ 2 ಟೈಮ್ಸ್ ಬಂದವಾಗ ನನಗೆ ಅದು ಏನೋ ಅನ್ಕೊಂಡೆ ಅದಕ್ಕೆ ತಿರುಗ್ತಿರ್ಲಿಲ್ಲ. ಮನಸ್ಫೂರ್ತಿಗೆ ಏನಾಗುತ್ತೋ ಅದು ಮಾತ್ರ ಅಮ್ಮ ತಿರ್ಸ್ಕೊಡೋದು, ಇಲ್ಲಾಂದ್ರೆ ಮುಂಚೆ ತಿರ್ಗಿ. ಇವಾಗ ನೀವು ಮುಂಚೆ ಈ ತರ ಪ್ರಯತ್ನಗಳು ಮಾಡಿದಿರಿ, ತಿರುಗಿದೆ, ಆ ಕೆಲಸಗಳು ಆಗಿದೆ. ಅಮ್ಮ ಏನಾರ ಕೆಲಸ ಆಗುತ್ತೆ ಅಂತಂದ್ರೆ ಮಾತ್ರನೇ ತಿರುಗುತ್ತಿಲ್ಲ ಅಂತ ತಿರುಗುತ್ತೆ. ಹೌದಾ? ಇಲ್ಲ ತಿರುಗಲ್ಲ, ನೀವು ಎಷ್ಟೇ ಕುತ್ಕೊಂಡ್ರು ತಿರುಗಲ್ಲ. ಈಗ ನಾನು ನೋಡಿ ಅಲ್ಲಿ ಏನೋ ಕೇಳಿದೆ ಮೊದಲನೇ ಸತಿ ನಂದು, ಅದನ್ನು ತಿರುಗಲಿಲ್ಲ. ಈಗ ಎರಡನೇ ಏನು ಬೇರೆ ಅನ್ಕೊಂಡಿದ್ದೆ, ಆದ್ಮೇಲೆ ಕನ್ಫರ್ಮ್ ಆಗಿ ತಿರುಗುತ್ತೆ. ಅದಾಗುತ್ತೆ ಅಂತಾನೆ ಮಾತು ಕೊಟ್ಟದ ಮೇಲೆ ಅದು ಬರುತ್ತೆ. ಧನ್ಯವಾದಗಳು. ಎಲ್ಲಿಯವರು ಯಜಮಾನ್ರೆ ನೀವು? ನಮ್ಮದು ಬೊಮ್ಮನಹಳ್ಳಿ ಅಂತ ಆಂಧ್ರ. ಹೌದಾ? ಅಲ್ಲಿಂದ ಬರ್ತಿದ್ದೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ? ಇಲ್ಲ, ಮೊನ್ನೆ ರೀಸೆಂಟ್ ಒಂದು 6 ಮಂತ್ಸಿಂದ. 6 ಮಂತ್ಸಿಂದ. ಎಷ್ಟು ದಿವಸಕ್ಕೆ ಒಂದ್ಸರಿ ಬರ್ತೀರಿ? ನಾವು ಒಂದು 1 ಮಂತ್ ಬರ್ತಾ ಇದ್ದೀರಿ. ಒಟ್ಟಿಗೆ. ಒಳ್ಳೇದಾಗಿದೆ ತಾಯಿಯಿಂದ? ಪರವಾಗಿಲ್ಲ. ಹೌದಾ? ಏನೋ ತಾಯಿ ಕೃಪೆಯಿಂದ ಹಂಗೆ ಚೆನ್ನಾಗಿದ್ದೀವಿ ಈಗ. ಹೌದಾ? ಅದಕ್ಕೆ ಬಂದು ದರ್ಶನ ಮಾಡ್ತಾ ಇರ್ತೀರಿ? ದರ್ಶನ ಮಾಡ್ತಾ ಇರ್ತೀವಿ. ತಲೆ ಸುತ್ತ ಬಂತಾ? ಇದು ಮೊದಲನೇ ಸಾರಿನಾ? ಮುಂಚೆ ಮಾಡಿದ್ರಾ? ಮುಂಚೆನೂ ಈ ತರ ಮಾಡಿದ್ರಾ? ಮುಂಚೆನೂ ಮಾಡಿದ್ವಿ. ತೀರಿದೆ? ಅರ್ಕೆ ಎಲ್ಲ ತೀರಿದೆ? ಅರ್ಕೆ ತೀರ್ತೈತೆ. ಕುರ್ಬೆ ಒಟ್ಟಿಗೆ ನಡ್ಕೋಬೇಕಷ್ಟೇ. ನಡ್ಕೊಂಡ್ರೆ ಎಲ್ಲ ಇದಾಗುತ್ತೆ. ಸ್ನೇಹಿತರೆ, ಇಲ್ಲಿ ಆ ಕೆಲಸ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕಲ್ತಿರೋದಿಲ್ಲ, ಗಂಟುಗಟ್ಟಲೆ ಕೂತರು ಕೂಡ. ಹಾಗೆ ಈ ದೇವಸ್ಥಾನಕ್ಕೆ ಯಾವುದೇ ಥರ ಅರ್ಚಕರು ಹಾಗೆ ಹುಂಡಿ ಯಾವುದೇ ಥರ ಇರೋದಿಲ್ಲ. ಇಲ್ಲಿ ದೇವರಾಯಿತು, ನೀವಾಯಿತು ಅಷ್ಟೇ. ಸ್ನೇಹಿತರೆ, ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ತುಂಬ ಜನ ಬರ್ತಾ ಇದ್ದಾರೆ, ವಾರ ಅಲ್ಲದೇ ಇದ್ರೂ ತುಂಬ ಜನ ಬರ್ತಾ ಇದ್ದಾರೆ. ಹಾಗೆ ತುಂಬ ಜನ ಹರಕೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಓಡಾಡೋರು, ಇದ್ರ ಬಗ್ಗೆ ತಾಯಿ ಬಗ್ಗೆ ತಿಳ್ಕೊಂಡಿರೋರು ಕೈ ಮುಕ್ಕೊಂಡೇ ಹೋಗುವಂಥದ್ದು, ನಿಲ್ಲಿಸಿ ಹೋಗುವಂಥದ್ದು. ಆಮೇಲೆ ಬೇರೆ ದಿವಸ ಮೊಸರನ್ನದ ರಾಶಿ ಹಾಕ್ತಾರಂತೆ. ಹಾಗೇನೆ ಅಂದರೆ ತಾಯಿ ಹರಕೆ ಪೂಜೆ ತೀರಿಸುವಂಥವ್ರು ಅಷ್ಟಿರತ್ತಂತೆ. ತುಂಬ ಜನ ನೋಡ್ತಾ ಇದ್ದೀರಾ ಅವಾಗಿಂದ. ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ. ಮತ್ತೊಮ್ಮೆ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಶಿರಾಯಿಂದ ಕೇವಲ 10 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ವಾರಾಳು ಗ್ರಾಮದಲ್ಲಿ ಹೈವೇ ಪಕ್ಕದಲ್ಲೇ ಇದೆ. ನೀವು ಸರ್ವಿಸ್ ರೋಡಲ್ಲಿ ಬಂದು ಬರಬೇಕಾಗತ್ತೆ ಅಂತ ಹೇಳ್ತಾ
ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದ ತಿಳಿಸಿದ್ರೆ ಥ್ಯಾಂಕ್ ಯು ಸೋ ಮಚ್.